ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 1:15 ಆಗಿದೆ. ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೆ. ನಮ್ಮ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೆ. ಹಾಗೆ ಚಿಕನ್ ತೊಗೊಂಡೋಗೋಣ ಅಂದ್ಬಿಟ್ಟು ತೊಗೊತಾ ಇದ್ದೆ. ಯಾಕಪ್ಪ ಅಂದರೆ ನಾನು ತಟ್ಟೋ ರೊಟ್ಟಿ ಮಾಡ್ತೀನಲ್ಲ, ಅದು ನಮ್ಮ ಅತ್ತೆಗೆ ತುಂಬ ಇಷ್ಟ. ನಾನು ಲಾಸ್ಟ್ ಟೈಮ್ ರೆಸಿಪಿ ತೋರಿಸಿದ್ಮೇಲೆ ಯೂಟ್ಯೂಬ್ ಚಾನಲಲ್ಲಿ ಅದನ್ನ ನೋಡಿಬಿಟ್ಟು ಕೇಳ್ತಲೇ ಇದ್ದರು, ರೊಟ್ಟಿ ಮಾಡ್ಕೊಡಮ್ಮ ಅಂತ. ಅದರಿಂದ ಇವತ್ತು ಮಾಡ್ಕೊಡೋಣ ಅಂದ್ಬಿಟ್ಟು, ಹಿಂಗಿದ್ರು ರೊಟ್ಟಿ ಮಾಡ್ತೀನಲ್ಲ, ಅದ್ರ ಜೊತೆಗೆ ಚಿಕನ್ ಗ್ರೇವಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಚಿಕನ್ ತೊಗೋತಾ ಇದ್ದೆ. ಹೋಗೋ ದಾರಿಲಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ತಿನ್ಬೇಕಾದ್ರೆ ಚೆನ್ನಾಗಿರುತ್ತಾ? ನನ್ನ ಮಗಳು ಫಸ್ಟ್ ಟೈಮು ಚಿಕನ್ ಕಟ್ ಮಾಡೋದು ಅಷ್ಟು ಹತ್ರದಿಂದ ನೋಡ್ತಾ ಇರೋದು. ಅದಕ್ಕೆ ಅವಳಿಗೊಂಥರ ಆಶ್ಚರ್ಯ, ಹೆಂಗೆಲ್ಲ ಕಟ್ ಮಾಡ್ತಾ ಇದ್ದಾರೆ ಅಂತ. ಅದು ಅಲ್ಲದೆ ಸ್ವಲ್ಪ ಬ್ಲಡ್ ಎಲ್ಲ ಇರುತ್ತಲ್ಲ, ಅದರಿಂದ ಸ್ವಲ್ಪ ಭಯ ಪಟ್ಕೊತಾ ಇದ್ದಾಳೆ. ಇವಾಗ ನಾನು ನಮ್ಮ ಅತ್ತೆ ಮನೆಗೆ ಬಂದೆ. ಟೈಮ್ ಬಂದು 1:15 ಆಗೈತೆ. ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಬಂದೆ. ನಮಸ್ಕಾರ ಜಯಮ್ಮ. ಜಯಮ್ಮಂಗೆ ನಮಸ್ಕಾರ. ನಮಸ್ಕಾರ. ಹಾಯ್ ಗಾಯ್ಸ್ ಅನ್ನಿ. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್. ಹಾಯ್ ದಾಸು. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್. ಹಾಯ್ ದಾಸು. ಹಾಯ್ ಗಾಯ್ಸ್ ಹೇಳ್ಬೇಕು ನನ್ನ ವ್ಯೂವರ್ಸ್ಗೆ. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್. ಗಾಯ್ಸು ನೋಡಿ, ನಮ್ಮ ಮತ್ತೆ ಟ್ರೈನಿಂಗ್ ಕೊಡ್ತಾವ್ರೆ. ಹಾಯ್ ಗಾಯ್ಸ್ ಹೇಳಿ. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್. ನಮ್ಮ ಬಂದದ ಎಲ್ಲ ಬರಬೇಕು, ಕಲಿಬೇಕೆಲ್ಲ. ಹೇಳ್ಕೊಡ್ತೀನಿ, ಕಲೀರಿ. ಯಾತಕ್ಕೆ ಅಂದರೆ ಮಾಡೋಕ್ಕೆ ವಿಡಿಯೋನ. ಎಲ್ಲ ಗುಡ್ ಮಾರ್ನಿಂಗ್ ಅಂತೀನಿ. ಮೋನಿ ಮೋನಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂತ ನನ್ನ ಮಗಳಲ್ಲಿ ಕೊಟ್ಟರೆ ಗುಡ್ ಮಾರ್ನಿಂಗ್ ಅಂತ ಇದ್ದಾರೆ. ಗುಡ್ ಮಾರ್ನಿಂಗ್. ನಮ್ಮ ಎಲ್ಲ ತಿಂತಾವ್ರಲ್ಲ, ಏನ್ ಮಾಡೋದು ಹಾಂ. ಅದಕ್ಕೆ ಎಲ್ಲ ಇರೋರು ಇಲ್ಲದವ್ರು ಎಲ್ಲ ತಕತಾರ. ಟ್ಯಾಕ್ಸ್ ಕಟ್ತಾರಂತಲ್ಲ, ಅವ್ರಿಗಿಲ್ಲ. ಶ್ರೀಮಂತರಿಗಿಲ್ಲ, ಸ್ವಂತ ಮನೆ ಸತ್ತಾಗಿರೋರ್ಗಿಲ್ಲ. ಸತ್ತಾಗಿರೋರ್ಗೆ ಕೊಟ್ಟೆ ಪ್ರಯೋಜನ. ಸತ್ತಾಗಿರೋರ್ಗೆ ಬೇದನ್ ಕೊಟ್ಟಿ ಹಾಕವ್ರ. ಅದು ರೊಟ್ಟಿ ಏನದು? ಹಾಗಲಕಾಯಿ ಪಲ್ಯ, ರೊಟ್ಟಿ ಆಯ್ತು ಬಿಡು. ಏನ್ ತಿಂದಿದೆ? ಎಲ್ಲಾನು ಬಿಟ್ಟಾಕ್ಬಿಟ್ಟು ರಾಗಿ ದೋಸೆ, ಹಾಗಲಕಾಯಿ ಗೊಜ್ಜು, ಸೊಪ್ಪು ಸಾಂಬಾರು ಕೊಟ್ಟಿದ್ದಾರೆ. ತಿಂತಾ ಇದ್ದೀನಿ. ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ನಮ್ಮ ಅತ್ತೆ ಚಿಕನ್ ಗೊಜ್ಜು ಮಾಡ್ತಾರೆ, ನಾನು ರೊಟ್ಟಿ ಮಾಡ್ತೀನಿ. ನಿನ್ನ ಮಾಡ್ತಿದ್ಲಲ್ಲ ಹಾಗೆಲ್ಲ ಇಪ್ಪಟ್ಟಿ ಒಂದೊಂದು ಕೈಮಾ ಮನೆಯಲ್ಲೇ ಕೋಳಿ ನಂಗೆ ಇಷ್ಟ. ಅವತ್ತು ತಿನ್ನೇ ಇಲ್ಲ ನಾನು. ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ತಿನ್ನೆ ಇಸ್ಕೊಂಬಾ. ಜೆಪ್ಟೋದಲ್ಲಿ ಸ್ವಲ್ಪ ಐಟಮ್ಸ್ ಬೇಕಿಂತ ಬುಕ್ ಮಾಡಿದ್ದೆ. ನಮ್ಮ ಅತ್ತಿಗೆ ಮಗಳು ಕೆಳಗಡೆ ಇಸ್ಕೊಂಡ್ಬರ್ತಾರೆ. ಅವಳು ಹಿಡ್ಕೊ ಹುಷಾರಾಗಿ. ಬಾ. ಹಾಂ, ದಪ್ಪ ಇರುತ್ತೆ. ಇದು ಹಸಿಮೆಣ್ಸಿಕಾಯಿ 10 ರೂಪಾಯಿ. ಏನೋ ಇದು ಐಸ್ ಕ್ರೀಮ್. ಫಸ್ಟ್ ತಿನ್ಕೊಳ್ಳಿ. ತಿನ್ನ ಎಷ್ಟಾ? ನೋಡಿ ಇದು ಹೆಂಗದ? 30. ಮನೆ ಬಂದು ತಂದು ಕೊಡಲ್ವಾ? ನೀವು ಅಂಗಡಿಗೆ ಹೋಗ್ಬೇಕಾದ್ರೆ ತಪ್ಪಲ್ವಾ? ಮೊಟ್ಟೆ ಇಲ್ವಾ? ಮೊಟ್ಟೆ 6 ಬೇಡ, ಇಲ್ಲೇ ತರಿಸ್ತೀನಿ. ಬೇಡ ಬಿಡ. ಅಪ್ಪಮ್ಮ ತಂದ್ಯಾ? ಮರ್ತೋಯ್ತು. ನಿಮ್ಗೆ ಎಲ್ಲ ಮರ್ತೋಯ್ತು ಬಿಡು. ಅದೇನು ಡಬ್ಬದಲ್ಲಿ ಐಸ್ ಕ್ರೀಮ್ ತಿನ್ಕೊಳ್ಳಿ. ಕರ್ಗೋಗಲ್ವಾ? ತಗೊಬನ್ನಿ ಬಟ್ಲ.
ಎಷ್ಟು ಸಲ ನೋಡ್ತೀಯ ಮೂವಿನ? ನೀವು ಚಿಕನ್ ತಿನ್ನಲ್ಲ ಅಂದ್ಬಿಟ್ಟು ಐಸ್ ಕ್ರೀಮ್ ತರ್ತಿರೋದು. ಸೊಸೆ ಚಿಕನ್ ಮತ್ತು ತಂದ್ರಿ ಅಂತ ತಂದಿರ ಅಂತಾರೆ. ಅದಕ್ಕೆ ಚಿಕನ್ ತಿನ್ನಕ್ಕೆ ಬೇಡ, ಬರೀ ಗೊಜ್ಜ ರೊಟ್ಟಿ, ಬರೀ ಗೊಜ್ಜು ತಿಂದ್ಬಿಟ್ಟು ಒಂದ್ಸತಿ ಹೇಳ್ತಾರೆ ಕಾಯ್ತಿಲ್ಲ ನೋಡು ಹೆಂಗ ಹಾಕರೆ ಕಾಯ. ನಂಗೂ ಈ ತರ ಬಾಟ್ಲು ಕೊಡ್ಸಮ್ಮ. ನಾನು ಚಿಕನ್ ತೊಗೊಂಡು ಬರಬೇಕಾದ್ರೆ ಮನೆಗೆ ಏನು ಬೇಕು ಏನು ಬೇಡ ಅಂತ ನಾನು ಕೇಳೋದು ಮರ್ತೋದೆ. ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣ್ಸಿಕಾಯಿ ಎಲ್ಲ ಏನು ಇತ್ತಿಲ್ವಂತೆ, ಖಾಲಿಯಾಗಿತ್ತಂತೆ. ಹಂಗೆ ಮತ್ತೆ ಇನ್ಯಾರು ಅಂಗಡಿಗೆ ಹೋಗೋದು ಅಂದ್ಬಿಟ್ಟು ಹಂಗೆ ಬುಕ್ ಮಾಡ್ಕೊಂಡಿದ್ದೆ. ಅದೇ ರೈಟ್ ಜಾಸ್ತಿ ಅಂತ ನಮ್ಮ ಅತ್ತೆ ಬೈತಾಯಿದ್ರು, ಏನು ಅಷ್ಟೊಂದು ಕೊಟ್ಟು ಬುಕ್ ಮಾಡಿದ್ಯಾ ಅಂತ. ಏನು ಮಾಡೋಕ್ಕಾಗಲ್ಲ, ಮನೆಗೆ ತಂದು ಕೊಡ್ತಾರಲ್ಲ ಅಂತ ಹೇಳ್ತಾ ಇದ್ದೆ. ಹಾಗೆ ತುಂಬ ಬಿಸಿಲಿತ್ತಲ್ಲ, ಅದರಿಂದ ಎಲ್ಲ ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಒಂದು ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ಬುಕ್ ಮಾಡಿದ್ದೆ. ಇವಾಗ ಎಲ್ಲರಿಗೂ ಹಾಕ್ಕೊಡ್ತಾ ಇದ್ದೀನಿ. ನೋಡಿ ನಮ್ಮ ದೊಡ್ಡತ್ತೆ ಎಲ್ಲ ತಿಂತಾಯಿದ್ದೀವಿ. ಇವಾಗ ನಾನು ತಿಂದ್ಬಿಟ್ಟು ಅಡುಗೆಗೆ ಸ್ಟಾರ್ಟ್ ಮಾಡ್ಕೋಬೇಕು. ಅಡುಗೆ ಮಾಡೋಕ್ಕೆ ಜಾಸ್ತಿ ತಲೆನೋವೇನಿಲ್ಲ ಇಲ್ಲಿ. ಅಂದರೆ ನಮ್ಮ ದೊಡ್ಡತ್ತೆ ಇದ್ದರೆ ನನಗೆ ಯಾವುದೇ ಥರದ್ದು ತಲೆನೋವಿರಲ್ಲ ಅಡುಗೆ ಮಾಡೋಕ್ಕೆ. ಪ್ರತಿಯೊಂದು ಎಲ್ಲ ರೆಡಿ ಮಾಡಿಕೊಡ್ತಾರೆ. ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೀನಿ ನಾನು, ಪ್ರತಿಯೊಂದು ಅವರೇ ರೆಡಿ ಮಾಡಿಕೊಡೋದ್ರಿಂದ ಆರಾಮಾಗಿ ಅಡುಗೆ ಮಾಡ್ಬೋದು. ಮ್ಯಾಂಗೋ ಫ್ಲೇವರು ತರೋಷ್ಟರಲ್ಲಿ ಎಲ್ಲ ಮೆಲ್ಟ್ ಆಗಿಬಿಟ್ಟೈತೆ. ತಿನ್ನಿಸ್ಬೇಡ ಬಿಂದು, ನೀನು ತಿನ್ನು ಬಿಂದು. ನಮ್ಮ ಅದಕ್ಕೇನೋ ತೋರಿಸಲ್ಲ, ತೋರಿಸಿದ್ರೆ ಶಾಕ್ ಆಗ್ತೀರ. ತೋರಿಸ್ಲಾ ತಲೆ ಕಲರ್ ಹಾಕೊಂಡಿದ್ದಾರೆ, ಅದರಿಂದ ತೋರಿಸ್ಬೇಡ ಅಂತ ಇದ್ದಾರೆ. ಏನು ಇಲ್ಲ ಏನಂದರು ಎಲ್ಲ ನಮ್ಮ ಅತ್ತೆ ರೆಡಿ ಮಾಡಿಕೊಡ್ತವ್ರೆ. ರುಬ್ಬಕ್ಕೂ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಚಿಕನ್ ಚಾಪ್ಸ್ ಮಾಡಿ ರೊಟ್ಟಿ ಮಾಡಬೇಕು. ಟೈಮ್ ಆಗಿದೆ. ಟೈಮಲ್ಲೇ 2 ಗಂಟೆ 3 ಗಂಟೆ 7 ಗಂಟೆ ಒಳಗೆ 3 ಗಂಟೆ ಮಾಡೋ. ಈಗೇನು ಒಂದೊಂದು ವಾರ ತಿನ್ನು, ಹಾಂ, ನಿಧಾನಕ್ಕೆ ಮಾಡು. ಇವಳು ನಿನ್ಗೆ ಕೊಟ್ಮೇಲೆ ಅದು ಒಂದು ಬೆಳಗಾಯ್ತು. ಇವಾಗ ಚಿಕನ್ ಚಾಪ್ಸ್ ಮಾಡೋಕೆ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಂದ್ರೆ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ಫುಲ್ಲು ಆದಮೇಲೆ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋಬೇಕು. ತಕ್ಕಲೆ ಅಂತಾಗ ಆಡ್ತಾರೆ ಬಾ. ವೈಟ್ ಟೋನ್ ಹಾಕೊಂಡ್ರೆ ಬೆಳ್ಳಗಾಗ್ತಾರೆ ಅಂತ ಹೇಳಿದ್ರಂತೆ. ಇವ್ರು ಬೆಳ್ಳಗೆ ಆಗಿಲ್ವಂತೆ. ತಿರುಗಿ ಬೆಳ್ಳಗಾಗಿದ್ದೀರಾ ನೋಡಿ, ಬೆಳ್ಳಗಾಗ್ಬಿಟ್ಟಾರೆ. ಹಾಂ, ಚೆನ್ನಾಗಿ ಮಾಡೋರು. ಅಕ್ಕ ನೋವ್ಸಲ್ವಾ? ನೋಯ್ಯಲ್ವಾ? ಹ್ಞೂ ನೋಯ್ಯ ಇಲ್ಲ, ಚೆನ್ನಾಗಿ ಮಾಡ್ಯಾರ. ಚಿಕನ್ ಅಂದ್ಬಿಟ್ಟು ಮೇಲೆ ಬಸ್ಕೊಂಡು ಹಾಂ ಸಾರ ಬಸ್ಕೊಂಡು ಚಿಕನ್ ತಂದು ಕೊಟ್ಟ ನಿಮ್ಮ ಮಾವ. ಹಾಂ, ಹುರಿದವ ಸಾರ್ಗೆ ಹಾಕಿ. ಅಯ್ಯೋ ಏನನ್ನೋರು ಗೊತ್ತಾ, ಎಷ್ಟು ಚೆನ್ನಾಗದ ನೋಡು ಚಿಕನ್. ಹೌದೇನಮ್ಮ. ಚಿಕನ್ ಚಾಪ್ಸ್ ಎಲ್ಲ ರೆಡಿ ಆಯಿತು. ರೊಟ್ಟಿನ ಲಾಸ್ಟಲ್ಲಿ ಮಾಡಿವಂತೆ. ಬಿಡಮ್ಮ ಇವಾಗ ಬೇಡ, ಹೊಟ್ಟೆ ತುಂಬೈತೆ ಅಂದರು. ಅದರಿಂದ ಚಿಕನ್ ಚಾಪ್ಸ್ ಮಾತ್ರ ರೆಡಿ ಮಾಡಿ ಎಲ್ಲ ಈಚೆ ಕುತ್ಕೊಂಡು ನಮ್ಮ ಅತ್ತೆಗೆ ತಲೆ ನೋಡ್ತಾಯಿದ್ರು. ಹಾಗೆ ನಮ್ಮ ಅತ್ತೆ ಫ್ರೀ ಇದ್ದಾಗೆಲ್ಲ ಹಳೆ ಸ್ಟೋರೀಸು, ಅವರು ಸ್ಟೋರೀಸ್ ಹೇಳ್ತಾ ಇರ್ತಾರೆ. ನಾವು ಅವಾಗ ನಮಗೂ ಒಂಥರ ಇಂಟ್ರೆಸ್ಟ್ ಅಲ್ವಾ, ಅದರಿಂದ ಕೇಳ್ತಾ ಇದ್ದೆ ಅವ್ರ ಹಳೆ ಸ್ಟೋರೀಸು. ತುಂಬ ಚೆನ್ನಾಗಿ ಹೇಳ್ತಾರೆ ಹಳೆಯದೆಲ್ಲ. ನೋಡಿರಿ ಅಕ್ಕ ತಂಗಿ ಪ್ರೀತಿ ಹೆಂಗೆ ತಲೆ ಬಚ್ಕೊಡ್ತಾವ್ರೆ. ಅಕ್ಕ ತಂಗಿಗೆ ತಲೆ ಬಚ್ತಾ ಇರೋದು. ಯಾಕಮ್ಮ ಆಹಾ ಅಂತ ಇದ್ದೀರಾ? ಗುಂಡ ಎಷ್ಟಿದೆ ಕಡಿತಿದಲ್ವಾ. ಹಾಂ, ತಲೆ ಕಡಿತೈತಂತೆ, ಅದಕ್ಕೆ ಹಿಂಗೆ ಬಾಚ್ತಾ ಇದ್ದಾರೆ ನಮ್ಮ ದೊಡ್ಡ ಅತ್ತೆ. ಅಕ್ಕ ತಂಗಿ ಪ್ರೀತಿ ಏನು ಹೇಳೋಣ. ನಿಂಗೆ ಯಾಕೆ ಹೋಗಿದ್ದೀನಿ ಜಯಮ್ಮ, ನಿಮ್ಗೆ ಎಷ್ಟು ಜನ ತಂಗಿರು? ನಿಂಗಜಮ್ಮ ತಂಗಿ ಆಗ್ಬೇಕು, ಅಕ್ಕ ಬೇಕು ಇವ್ರಿಗೆ? ನಾನು 3 ಜನ ಅಕ್ಕ, 2 ತಂಗರು ನಂಗ. 3 ಜನ ಆಗ್ತೀರಾ? ಅದೇ ಒಬ್ರು ಸಾಕಮ್ಮ ಅನ್ನೋರು ತೀರೋದ್ರು ಅಂದ್ರು. ಮಾದೇವಿನ ಇವಳು ತಂಗಿ ಹಾಂ, ಎಲ್ಲ ಆಗ್ತೀನಿ. ಅದೇ ನಿಮ್ಗೆ ಅಕ್ಕ ತಂಗಿರಲ್ಲಿ ಯಾರು ಇಷ್ಟ? ಎಲ್ಲ ಇಷ್ಟ. ಒಬ್ರನ್ನ ಹೇಳಿ. ಎಲ್ಲ ಇಷ್ಟ. ಸುಮ್ಮನಿರಿ ಅಮ್ಮ, ಒಬ್ರು ಹೇಳ್ಬೇಕು. ಎಲ್ಲ ಇಷ್ಟ. ಒಬ್ರು ಹೇಳ್ಬೇಕು ನೀವು. ಒಬ್ರು ಅಂತ ಹೇಗೆ ಆದ್ರೂ ಒಂಚೂರು ಜಾಸ್ತಿ ಇಷ್ಟ ಅಂದ್ರೆ ಯಾರು ಹೇಳ್ತೀರಾ? ಹೇಳಲ್ವಾ? ಜಾಸ್ತಿ ಇಷ್ಟ ಮಾದೇವಿ. ಹಾಂ, ಮಾದೇವಿ ಹೇಳಿ ಜಾಸ್ತಿ ಯಾರು? ಅಲ್ಲಿ ನೋಡಿ, ಅಷ್ಟುದ್ದ ಜಡೆ, ಇಷ್ಟುದ್ದ ಐತೆ ಜಡೆ, ಅದನ್ನೇ ಎಣಸು. ಅಲ್ಲಿ ನೋಡಿ ಜಡೆ ನೋಡಿ.
ಇದು ಬುಂಡ ಬೋರ್ಡ್ ಹೊಡಿಸಿದ್ದು ನಮ್ಮ ಅತ್ತೆ ಉದ್ದ ಇತ್ತು ಕೂದಲು ಫುಲ್ಲು ಸೊಂಟದ ಹತ್ರ ಇತ್ತು. ಚಿಕ್ಕಲ್ಲೂರ್ಲಿ ಪಾಪ ಅಕ್ಕ ತಂಗಿ ತಲೆ ಬಚ್ಕೋತಾ ಇದ್ರು. ಹಾಗೆ ರೇಗಿಸ್ತಾ ಇದ್ದೆ, ನಿಮಗೆ ಯಾರಿಷ್ಟ ಹೇಳಿ ಹೇಳಿ ಅಂತ. ಯಾರೋ ಒಬ್ಬರು ಲಾಸ್ಟ್ ಟೈಮು ನನಗೆ ಕಮೆಂಟ್ ಮಾಡಿದರು, ಆಸ್ತಿ ಇಲ್ಲ ಅಂದ್ರೂ ಪ್ರೀತಿಗೆ ಏನು ಕಡಿಮೆ ಇಲ್ಲ, ಪ್ರೀತಿ ಜಾಸ್ತಿ ಇದೆ ನಿಮ್ಮಲ್ಲಿ ಅಂತ. ನಾನು ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೇಲಿ ಪ್ರೀತಿಗೇನು ಕಮ್ಮಿ ಇಲ್ಲ, ಹಣ ಆಸ್ತಿ ಕಡಿಮೆ ಇರ್ಬೋದು, ಆದರೆ ಪ್ರೀತಿಗೆ ಏನು ಕಮ್ಮಿ ಇಲ್ಲ. ಏನಪ್ಪ ಅಂದರೆ ನಾನು ಅತ್ತೆ, ಇವಳು ಸೊಸೆ, ನಾನು ಅದಕ್ಕೆ ಇವಳು ನಾದ್ನಿ, ಇವಳು ಹೊರ್ಗಡೆಯಿಂದ ಬಂದಿರೋಳು, ನಾವು ದೊಡ್ಡವರು ಇವ್ರು ಚಿಕ್ಕವರು ಅನ್ನೋದು ಭೇದ ಭಾವ ಇಲ್ಲ. ಎಲ್ಲ ಫ್ರೆಂಡ್ಸ್ ಥರನೇ ಇರೋಕ್ಕೆ ಇಷ್ಟಪಡ್ತೀವಿ. ಆದ್ದರಿಂದ ಇಷ್ಟು ಖುಷಿಯಾಗಿರ್ತೀವಿ. ನಿಜಕ್ಕೂ ನನಗೆ ಆ ಕಮೆಂಟ್ ನೋಡಿ ತುಂಬ ಖುಷಿ ಆಯಿತು. ಒಂದು ವಿಡಿಯೋದಲ್ಲಿ ಎಷ್ಟು ಅರ್ಥ ಮಾಡ್ಕೋತಾರಲ್ವ ಒಬ್ಬೊಬ್ಬರು ಅಂತ ಅನ್ನಿಸ್ತು. ತುಂಬ ಖುಷಿ ಆಯಿತು. ಅದ್ರ ಅರ್ಕ ಇತ್ತಲ್ಲ ತಲ ಸುತ್ತ ಅರ್ಕ. ನಮ್ಮ ಅತ್ತೆ ಕೂದಲು ಮುಂಚೆ ಉದ್ದಾಗಿತ್ತು, ನಂಜನಗೂಡಿಗೆ ಫುಲ್ಲು ಮುಡಿ ಕೊಟ್ಟಿದ್ದಾರೆ. ಕೊಟ್ಟೆಷ್ಟು 3 ವರ್ಷ ಆಯ್ತಾ 2 ವರ್ಷ ಆಯ್ತಾ? 2 ವರ್ಷ. ದೀಪಾವಳಿಗೆ 2 ವರ್ಷ. ಈ ದೀಪಾವಳಿ ಬಂದರೆ 2 ವರ್ಷ ಅಂತೆ. ಇಷ್ಟು ಬೇಗ ಬೆಳೆಸವ್ರೆ, ಬೆಳೆಸ್ಬಿಟ್ಟಾರೆ. ನೀವು ಯಾರಿಷ್ಟ ಅಂತ ಹೇಳಲೇ ಇಲ್ಲ. ಯಾರಿಷ್ಟ ನಂಗೆ ಗೊತ್ತಿಲ್ಲ, ಒಬ್ರು ಹೇಳಿ. ಒಬ್ರು ಹೇಳ್ಬೇಕು, ಒಬ್ರನ್ನ ಹೇಳ್ಬೇಕಷ್ಟೇ, ಒಬ್ರನ್ನ ಹೇಳ್ಬೇಕಷ್ಟೇ, ಒಬ್ರನ್ನ ಹೇಳಿ. ಎಲ್ಲ ಇಷ್ಟ. ನಮ್ಮ ರಾಜಿ ನಾವು ಜಾಸ್ತಿ, ರಾಜಿ ನಾವು ಜಾಸ್ತಿ. ಇವ್ರು ಜಾಸ್ತಿ ಇಷ್ಟ ಅಂತೆ ನಮ್ಮ ಅತ್ತೆ. ಮುಂದೆ ಇದ್ದಾರೆ ಅಂತ ಡವ್ ಮಾಡಬೇಡಿ, ಹೇಳಿ ಪರವಾಗಿಲ್ಲ. ನೆನ್ನೆ ಏನು ಡವ್ ಮಾಡಲ್ಲ. ಹೋದ್ಸತಿ ಬಂದಾಗ ಆಳ್ಕೊಂಡಮ್ಮ ಅಂತಿದ್ರಿ. ಡವ್ ಗಿವ್ ಮಾಡಿ ಹೋದ್ಸತಿ ಬಂದಾಗ ಆಳ್ಕೊಂಡೆ ಅಮ್ಮ ಇಷ್ಟ ಅಂತಿದ್ರಿ. ನಾನು ಒಂದೇ ಇಲ್ಲ ನೋಡಮೆ, ನೊಂದೇ ಇಲ್ಲ. ಹೋದ್ಸತಿ ನಮ್ಮ ದೊಡ್ಡತ್ತೆ ಇಷ್ಟ ಅಂತಿದ್ರು. ಇವ್ರ ಅಕ್ಕ ಇನ್ನೊಬ್ರು ಇದ್ದಾರೆ ಸೀನಿಯರು, ಅವ್ರು ಇಷ್ಟ ಅಂತ ಇದ್ರು. ಇವತ್ತು ನಮ್ಮ ಅತ್ತೆ ಇಷ್ಟ ಅಂತ ಇದ್ದಾರೆ. ಡವ್ ಮಾಡಬೇಡಿ, ಹೇಳಿ ಕರೆಕ್ಟಾಗಿ. ಒಬ್ರು ಅಂದ್ರೆ ಯಾರು? ಇವಾಗ ಇವಾಗ ನಮ್ಮ ಅತ್ತೆ ಇಷ್ಟ ಅಂದ್ರೆ ನಾವು ಫ್ರೆಂಡ್ ನಾವು ಇದೆ, ಅದು ನಾವು ಅಕ್ಕ ತಂಗರು. ಫ್ರೆಂಡ್ ಇವರು ಅತ್ತೆ ತಂಗಿರಲ್ವಂತೆ, ಫ್ರೆಂಡ್ ಅಂತೆ. ಅಕ್ಕ ತಂಗಿರಲ್ವಂತೆ, ಫ್ರೆಂಡ್ಸ್ ಅಂತೆ. ನೋಡಿ ನೋಡಿ, ಏನ್ ಲವ್. ಹಂಗಾರೆ ನಮ್ಮ ಅತ್ತೆನೇ ಇಷ್ಟನಾ ನಿಮ್ಗೆ? ತಗಿಲಿ ಅಂತಲೇ ಮಾಡೋದು ಈಗ. ಹಂಗಾರೆ ಹೇಳ್ತೀನಿ ತಡಿ. ನೋಡು, ಮಾದೇವಿ ಅಮ್ಮಂಗೂ ಆಲ್ತುಂಡಿ ಅಮ್ಮಂಗೆ ಹೇಳ್ತೀನಿ. ಜಯಮ್ಮಂಗೆ ನಮ್ಮ ಅತ್ತೆನೇ ಇಷ್ಟ ಅಂತ. ನೋಡಿ ನಮ್ಮ ಅತ್ತೆ ಪಾಪ ಅವ್ರು ತಿನ್ನಲ್ಲ ಅಂತ ಗೊತ್ತಿದ್ದು ತಗ ಜಯ ಅಂತ ತಿನ್ಸಬೇಕು. ಇವರು ಲಿಂಗಾಯ್ತರು ನಮ್ಮ ಮನೇಲಿ. ಸುಮ್ದಿರಿ ಅಮ್ಮ ಪಾಪ. ಲೈಟ್ ಹಾಕ್ಲಾ? ರೊಟ್ಟಿ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆಗೆ ನಾನು ಮಾಡೋ ರೊಟ್ಟಿ ಇಷ್ಟ ಅಂತೆ, ಮಾಡ್ಕೊಡಮ್ಮ ಅಂತ ತುಂಬ ದಿವಸದಿಂದ ಕೇಳ್ತಿದ್ರು. ಆಗಿತ್ತಿಲ್ಲ, ಅದಕ್ಕೆ ಇವತ್ತು ತಟ್ಟ ರೊಟ್ಟಿ ಮಾಡೋಣ ಆಗ್ಬಿಟ್ಟು ಮಾಡ್ತಾ ಇದ್ದೀನಿ. ಹಸಿಟ್ಟು ಕಲಸಿಟ್ಕೊಂಡಿದ್ದೀನಿ. ಇದು ತೊಟ್ಟಕ್ಕೆ ಚಿಕ್ಕದು ಇಷ್ಟೇ ಎಷ್ಟಾಗಲ್ಲ. ಈ ರೆಸಿಪಿ ತೋರಿಸಿದ್ದೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ. ನೋಡ, ನಾವೊಂದು ಸ್ವಲ್ಪ ತಟ್ಟು ನೋಡ್ಲೆ. ತಟ್ಟಿ ಫುಲ್ ಸ್ಟಾರ್ಟಿಂಗಿಂದ ತಟ್ತೀನಿ. ತಟ್ಟು ಬಿಡು, ನೀವು ಟ್ರೈ ಮಾಡ್ತೀರಾ? ಒಂದು ತಟ್ಟು ನೋಡ. ಒಂದು ಆರೋಗಲ್ವ ಇಟ್ಟು, ಏನು ಪ್ರಾಬ್ಲಮ್ ಇಲ್ಲ. ಬಂದ ಎತ್ತಿದ್ರ ಇವಾಗ ಬರ್ತದ ನೋಡಿ. ಎಣ್ಣೆ ಗಿಣ್ಣೆ ಏನು ಬೇಡವಾ? ಸರಿ, ನಾವೊಂದು ತಟ್ಟು ನೋಡ್ಲೆ. ಇವಾಗ ನಾನು ರೊಟ್ಟಿ ತೊಟ್ಟಿದ್ದೀನಿ. ನಮ್ಮ ಅಕ್ಕ ಟ್ರೈ ಮಾಡಿ ನೋಡು. ಹಾಂ, ಚೆನ್ನಾಗಿ ಮಿತ್ಕೊಳ್ಳಿ. ತಣ್ಣೀರು ಚೂರು ತಣ್ಣೀರು ಮಿಕ್ಸ್ ಮಾಡ್ಕೊಳ್ಳಿ. ಸಾಕ ನೋಡು. ಹಾಂ, ಸಾಕು. ಚಿಕ್ಕದಾಗಿ ತಟ್ಟಿ. ಫಸ್ಟ್ ಟೈಮ್ ತಡ್ತಾ ಇರೋದು. ನಮ್ಮ ಅಕ್ಕಂಗೆ ರೊಟ್ಟಿ ತಟ್ಟಕ್ಕೆ ಬರಲ್ಲ, ಬಳಿತಾರೆ. ಬಳಿಯಕ್ಕೆ ಬರುತ್ತಲ್ವಕ್ಕ? ಹಾಂ, ಬಳಿತಾರಲ್ವೇ ನಮ್ಮ? ಬಳಿತಾರೆ. ಅದ್ರ ತೊಟ್ಟ ರೊಟ್ಟಿ ಫಸ್ಟ್ ಟೈಮ್. ಚೆನ್ನಾಗಿ ಮಿತ್ಕೋಬೇಕು. ಒಂದೆರಡು ತಣ್ಣೀರು ಕೈ ಮಾಡ್ಕೊಳ್ಳಿ. ಅಂಟ್ಕೊಳ್ಳಲ್ಲ, ಏನಾಗಲ್ಲ. ತಣ್ಣೀರು ಕೈ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ರೊಟ್ಟಿ ಟ್ರೈ ಮಾಡ್ತಾ ಇದ್ದಾರೆ, ನೋಡೋಣ. ಬೇಗ ಚಪಾತಿ ಇಡ್ತಾರ, ಇದು ಮಾಡ್ಕೋಬೇಕಾ? ಅಷ್ಟಪ್ಪ ತಗೊಂಡಿದ್ದೀರಿ. ಸ್ವಲ್ಪ ಹಸಿಟ್ಟು ತಗೊಳ್ಳಿ. ಉದುರಿಸ್ಬೇಕಾ? ಹಾಂ, ಉದುರಿಸಿ. ಅಕ್ಕ ಪ್ರೆಸ್ ಮಾಡಬಾರ್ದು, ಜಾಸ್ತಿ ಅಮುಕ್ಬಾರ್ದು. 2 ಕೆಲ್ ಮಾಡ್ಬೇಕು. ತಟ್ಬೇಕಾದ್ರೆ ಸುತ್ತಾಯ್ತಲ್ಲ, ಇದ್ಯಾಕೆ ಸುತ್ತಾನೆ ಇಲ್ಲ? ತಟ್ಬೇಕಾದ್ರೆ ಸುತ್ತಾಯ್ತಲ್ಲ, ಇದ್ಯಾಕೆ ಸುತ್ತಾನೆ ಇಲ್ಲ? ಕಚ್ಚಿಸ್ತಿದೆ.
ಫಸ್ಟ್ ಟೈಮ್ ತೊಟ್ಟ ರೊಟ್ಟಿ ಮಾಡ್ತಾ ಇರೋದು ಅಕ್ಕ ಎಲ್ಲಿ ತೆಗೀರಿ ನೋಡಿ ಏನು ಬ್ಯೂಟಿಫುಲ್ಲಾಗಿ ಮಾಡೋರು ಏನು ಸಾಕಾದಾಗ ಮಾಡೋರು ನೋಡಿ. ಬನ್ನಿ ಈ ಕಡೆ. ಇವಾಗ ರೊಟ್ಟಿ ಎಲ್ಲ ಮಾಡಿ ಬಂದು ಕೂತಿದ್ದೀವಿ. ನಮ್ಮ ದೊಡ್ಡತ್ತೆ ನಮ್ಮ ಅತ್ತೆ ಎಲ್ಲ ಕೂತಿದ್ದೀವಿ. ನಮ್ಮ ಅದಕ್ಕೆ ಲಾಸ್ಟ್ ವೀಕು ಮೈಸೂರಿಗೆ ಹೋಗಿದ್ದಾರೆ ಅಂತ ಹೇಳಿದ್ನಲ್ಲ, ಅವಾಗ ಸ್ಯಾರಿ ಮನರಸ್ ಅಂಗಡಿಲಿ ಸ್ಯಾರಿ ತಂದಿದ್ದಾರಂತೆ. ಮನ್ನರ್ಸ್ ಅಂಗಡಿಲಿ ಸ್ಯಾರಿ ತಂದಿದ್ದಾರಂತೆ. ಅಂಗಡಿ ನೇಮ್ ಅಷ್ಟು ಗೊತ್ತಿಲ್ಲ, ಅದರಿಂದ ಸಿಂಪಲ್ ಸ್ಯಾರಿ ತಂದಿದ್ದಾರೆ. ನೋಡು ಅಂತ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀನಿ. ಇದೇನಕ್ಕ ಇದು ಹೊಸದ? ಹಾಂ ಇದು ಚೆನ್ನಾಯ್ತು. ಇದು ಚೆನ್ನಾಯ್ತು. ಬೇಡ ಅಂದ್ರೆ ಇನ್ನೊಂದು ಕವರ್ ಅಲ್ಲದ ನೋಡಿ ಸ್ಯಾರಿ. ಇದು ಎಷ್ಟಕ್ಕ? ಪರವಾಗಿಲ್ಲ ಕಣಕ್ಕ, 290. ನೋಡಿ ರೈಟ್ ಎಷ್ಟು ಕಡಿಮೆ ಇದೆ ಮೈಸೂರಲ್ಲಿ. ನಿಜವಾಗ್ಲೂ ಒಳ್ಳೊಳ್ಳೆ ಸ್ಯಾರಿ. ಪರವಾಗಿಲ್ಲ ಅಲ್ವೇ ನಮ್ಮ ಚೆನ್ನಾಗಿತ್ತು. ಬೇಡ, ಎಲ್ಲೂ ಹೋದ್ರೆ ಉಡೋದೇ ಇಲ್ಲ. ನಾನು ಏನು ತಗೊಂಡೆ ಮಾಡ. ಇದು 230. ಇದು ಸಿಂಪಲ್ ಸ್ಯಾರಿ. ಇದೆಷ್ಟು? 390 ರೂಪಾಯಿ. ನೋಡಿ ಪರವಾಗಿಲ್ಲ ಅಲ್ವೇ ನಮ್ಮ ಚಾಮುಂಡಿ ಬೆಟ್ಟಕ್ಕೂ ಸ್ಯಾರಿ ಚೆನ್ನಾಗೈತಿ. ಹ್ಞೂ ನಡಿ ಸಾಕ ಕೆಲ್ಸಕ್ಕೆ ಹೋಯ್ತಾಳೆ, ನಾವು ಕರ್ಕೊಯ್ತೀವಿ. ಯಾವಾಗಮ್ಮ? ನಾಳೆ ನಾನು ಕೆಲ್ಸಕ್ಕೆ ಹೋಗಲ್ವಾ? ನಾಳೆ ನಾಡಿದ್ದು 2 ದಿವಸ ಹೋಯ್ತೀವಿ. ಹೋಗೋಣ ಬಿಡಿ, ನೋಡೋಣ ಹೋಗೋಣ. ಇನ್ಮೇಲೆ ಮನೆ ನಮ್ಮ ಅತ್ತೆ ಹೇಳ್ತಾ ಇದ್ದಾರೆ ಅಲ್ಲೋಗೋಣ ಇಲ್ಲೋಗೋಣ, ಇನ್ಮೇಲೆ ಮನೇಲಿ ಇರ್ತೀಯಲ್ಲ ಅಂತ. ನಡಿ ಕರ್ಕೊಂಡೋಗ್ತೀನಿ, ಚಾಮುಂಡಿ ಬೆಟ್ಟ ತೋರಿಸ್ತೀನಿ, ಮೈಸೂರು ತೋರಿಸ್ತೀನಿ ಅಂತ ಹೇಳ್ತಾವ್ರೆ. ನೋಡೋಣ, ಹೋಗ್ಬೇಕು. ನೋಡಿ ನಮ್ಮ ಅತ್ತೆ ಬೈತವ್ರು ನನ್ನ ಭಾರಿ ಆಡ್ತಾಳ ಅಂತ. ಈ ಸೀರೆ ಚೆನ್ನಾಗೈತೆ ಅಂತ, ಕಲರ್ ಇಷ್ಟ ಆಯಿತು ನನಗೆ, ಅದಕ್ಕೆ ಸಿಂಪಲ್ ಸೀರೆ ಇದಕ್ಕೆ ಹೋಗಕ್ಕೆ ಕುಟ್ಗ ಎಲ್ಲಿಗೆ ಒಳಕ್ಕೆ ಹೋಗಿ ಸೀರೆ ಉಟ್ಕ. ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಮಂತು. ಅದಕ್ಕೆ ಬೇಡ, ದೇವಸ್ಥಾನ ಒಳಕ್ಕೆ ಹೋಗೋ ಹೊತ್ತು ಕುಟ್ಗ. ಏನು ಯಾಕೆ ಪ್ಯಾಂಟ್ ಹಾಕಿಕೋಬಾರ್ದು? ಇಲ್ಲ ಇಲ್ಲಿಂದ ಹೋಗೋತ್ಗೆ ಇಕ್ಕ ಅಲ್ಲಿ ಸೀರೆ ತಕೊಟ್ಟ ನಂಗೆ. ಹಾಂ ಚೆನ್ನಾಯ್ತು. ಆ ಕಲರ್ ಇರಲಿಲ್ಲ. ಇದು ಇಷ್ಟ ನೋಡಿ ಸೀರೆ ಎಷ್ಟು ಇದು ತಗ ಸಂಗೀತ ಎತ್ಕೊಬಿಡು. ಎತ್ಗ ಅಂದಿ ಸಂಗೀತ ಅಂತೀನಿ ಸಿಂಪಲ್ ಆಗಿ ಬ್ಲೌಸ್ ಹೊಲ್ಸ್ಕೊಂಡು ಬಫ್ ಉಟ್ಬೋದು. ಇದು ಚೆನ್ನಾಗಿದೆ. ಅದೇ ಇದು ಚೆನ್ನಾಯ್ತು, ಇಷ್ಟ ಆಯ್ತು ನನಗೆ. ಎತ್ಗ ಜಾಕೆಟ್ ಹೊಲ್ಸಕ್ಕೆ ಹಿಂಸೆ ಕಣಮ್ಮ. 400 ರೂಪಾಯಿ ಆದ್ರೆ ಆಯ್ತು, ಹೋಗು ಅಷ್ಟೇ. ಎತ್ಕೊಬಿಡು ಸೈಡ್ಗೆ. ಸಾಕು, ಇದೊಂದು ಸೀರೆ ತಗೊಂಡೆ. ಹಾಂ ನನಗೆ ಇಷ್ಟ ಆಯಿತು. ನಿಜವಾಗ್ಲೂ ತುಂಬ ಕಡಿಮೆ ಬೆಲೆಗೆ ಚೆನ್ನಾಗಿರೋ ಸೀರೆ. ದುಡ್ಡು ಬೇಡವಾ? ದುಡ್ಡು ಬೇಕು. ಆಗೊಂದು ತಕೊಂಡು ಚೆನ್ನಾಗಿರೋದು ಮೈಸೂರು ಸೀರೆ. ಅಕ್ಕ ಉಟ್ಕೊಳ್ಳಲ್ವಂತ ಅದೇ ಇಷ್ಟ ತರಿಸ್ತೀನಿ ಭಾನುವಾರ. ಏನ ಅದೇ ಅಂಚಿನ ಸೀರೆ ಒಂದು ತಗೊಂಡು ತೊಟ್ಲೆ ಎತ್ಕೊಂಡು ಕಾಫಿ ಕಲರ್ ಎಷ್ಟು ಚೆನ್ನಾಗಿತ್ತು ಸ್ಯಾರಿ. ಮತ್ತೆ ಯಾಕೆ ಆಸೆ ಪಡ್ತಾರೆ? ನೋಡಮ್ಮ ಸುಮ್ಮನೆ ಆಸೆ ಪಡ್ತಾರೆ. ಬ್ಲೌಸ್ ಹೊಲ್ಸ್ಕೊಂಡಿದ್ದೀರಲ್ಲ ಬಿಡಿ, ಉಟ್ಕೊಳ್ಳಿ ನೀವು. ಹಾಂ ಹಾಕತ್ತೀನಿ. ನನಗೆ ನೋಡಿ ಇದೊಂದು ಸೀರೆ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ತಗೊಂಡೆ. ಏನೋ ನಮ್ಮ ಅತ್ತಿಗೆಗೆ ಫೋಟೋ ಶೂಟ್ ಮಾಡ್ಬೇಕಂತೆ, ಸ್ಯಾರಿ ಹಾಕೊಂಡು ರೆಡಿಯಾಗಿ ಬರ್ತಾರಂತೆ. ಅದರಿಂದ ಬೇಗ ಕತ್ಲಾಗುತ್ತೆ, ಬೇಗ ಬನ್ನಿ ಅಂತ ಹೇಳಿದ್ದೀನಿ. ಈಚೆ ಮಾಡಿ ರೆಡಿಯಾಗಕ್ಕೆ ಹೋಗ್ತಾವ್ರೆ. ಫೋಟೋ ಏನು ತೆಗಿಸ್ತಿಲ್ಲ ತಿರುಗಿ. ನೋಡಿ ಎಷ್ಟು ಚೆನ್ನಾಗಿ ಹೊಲ್ಕೊತಾರೆ. ಅವ್ರಿಗೆ ಮಾತ್ರ ಬ್ಲೌಸು ಕನೇ ಟೈಲರು. ನಮ್ಮ ಅತ್ತೆಗೆ, ನಮ್ಮ ದೊಡ್ಡತ್ತೆಗೆ ಅವ್ರಿಗೆಲ್ಲ ಚೆನ್ನಾಗಿ ಹೊಲಿತಾರೆ. ನನಗೆ ಮಾತ್ರ ಚೆನ್ನಾಗಿ ಹೊಲ್ಕೊಡಲ್ಲ. ನೋಡಿ ಅಮ್ಮ ಬೆನ್ನೇಲೆ ಎಷ್ಟು ಚೆನ್ನಾಗಿ ಹೊಲ್ದಾರೆ ಡೀಪ. ನನಗೆ ಮಾತ್ರ ಹೊಲ್ಕೊಡಲ್ಲ. ನನಗೊಂದು ಬ್ಲೌಸ್ ಕೊಟ್ಬಿಟ್ಟು ಇನ್ನೊಂದ್ಸತಿ ನಾನು ಹೊಲ್ಸೋದೇ ಬೇಡ. ನಾನು ಹಾಂ ದಾರ ಹಾಕ್ಬೇಕಾಯ್ತು ಕಣಕ್ಕ. ಇದೇನಾ ನೋಡಿ, ಬೇಗ ಕತ್ಲಾಗುತ್ತೆ ಬನ್ನಿ. ಅವ್ರಿಗೆ ಮಾತ್ರ ಹೊಲ್ಕತ್ತಾರೆ, ನಮಗೆ ಹೊಲಿಯಲ್ಲ ಬನ್ನಿ. ರೆಡಿ ಹಾಕಿ ತೆಗಿತೀನಿ. ನೀವು ಬೆಳಕಿದ್ದಾಗಲೇ ಮಾಡೋದಲ್ವ ಅಕ್ಕ, ಕತ್ಲಾಯ್ತು ಚೆನ್ನಾಗಿ ಬರಲ್ಲ. ಇವಾಗ ನಮ್ಮ ಅದಕ್ಕೇನೋ ರೆಡಿ ಆದರು. ಅವ್ರಿಗೇನೋ ಸ್ಯಾರೀಲಿ ಒಳ್ಳೊಳ್ಳೆ ಫೋಟೋಸ್ ತೆಗೆಸ್ಕೋಬೇಕು ಅಂತ ಆಸೆ ಇತ್ತಂತೆ. ಅದರಿಂದ ತೆಕ್ಕೊಡು, ಸ್ಯಾರಿ ಹಾಕ್ಕೊಂಡು ರೆಡಿ ಆಗ್ತೀನಿ ಅಂದರು. ಸರಿ ಆಯಿತು, ರೆಡಿಯಾಗಿ ಬನ್ನಿ, ಫೋಟೋಸ್ ತೆಕ್ಕೊಡ್ತೀನಿ ಅಂದೆ. ಇವಾಗ ರೆಡಿಯಾಗಿ ಬಂದಿದ್ದಾರೆ. ಫೋಟೋಸ್ ತೆಗಿಬೇಕು, ಕತ್ಲಾಗ್ಬಿಟ್ಟಿದೆ. ಅದೇ ಹೇಳ್ತಾ ಇದ್ದೆ, ಬೇಗ ಹೇಳಿದರೆ ತೆಗಿಬೋದಾಗಿತ್ತು ಅಂತ.
ಇವಾಗ ಫೋಟೋಶೂಟ್ ಎಲ್ಲ ಮುಗಿಸ್ತು. ಪಾಪ ಫೋಟೋ ಎಲ್ಲ ತೆಕ್ಕೊಟ್ಟೆ. ಅವರು ಲಾಸ್ಟ್ ವೀಕ್ ಹೇಳಿದರೆ ನಾನು ತೆಕ್ಕೊಟ್ಟಿರಿದೆ. ಬಿಂದುನ್ ಕೇಳ್ತಾ ಇದ್ರಂತೆ ಅವ್ರ ಮಗಳನ್ನ, ಅವಳು ಮಾಡ್ಕೊಂಡಿಲ್ವಂತೆ, ಅಂದರೆ ಫೋಟೋಸ್ ತೆಗಿಯೋಕೆ ಅವಳು ಫ್ರೀ ಇತ್ತಿಲ್ಲ. ಅದರಿಂದ ನಾನು ಫೋಟೋಸ್ ಎಲ್ಲ ತೆಗೆದುಕೊಟ್ಟೆ. ಒಂದೆರಡು ರೀಲ್ಸು ಮಾಡಿಸಿಸ್ದೆ. ಅಷ್ಟಾಗಿ ನಮ್ಮ ಅಕ್ಕ ರೀಲ್ಸ್ ಎಲ್ಲ ಮಾಡಲ್ಲ, ಆದರೂ ಸ್ಯಾರಿ ಉಟ್ಕೊಂಡಿದ್ರಲ್ಲ ಮಾಡಿ ಅಂದ್ಬಿಟ್ಟು ಒಂದು 2-3 ಸ್ಯಾರಿದು ವಿಡಿಯೋಸ್ ಮಾಡಿಸ್ಕೊಟ್ಟೆ. ಚೆನ್ನಾಗಿ ಬಂತು. ಖುಷಿಯಾಗೋರೆ. ಖುಷಿ ಅಲ್ವೇ ನಮ್ಮ ಅವ್ರಿಗೆ ಇಷ್ಟ ಪಾಪ ಇದ್ದಾರೆಲ್ಲ ಸ್ಯಾರಿ ಉಟ್ಕೊಂಡು ಫೋಟೋ ಫೋಟೋ ತೆಗೆಸ್ಕೋಬೇಕು ಅಂತ ಇಷ್ಟ ಇತ್ತಂತೆ. ಅದರಿಂದ ತೆಕ್ಕೊಟ್ಟೆ. ಅವ್ರು ಮುಂಚೆನೇ ಹೇಳಿದ್ರು ಇನ್ನೂ ಚೆನ್ನಾಗಿ ಬಂದಿರೋದು. ಬೆಳಕಿದ್ದಾಗೆ ನೋಡಿ ಗೆಟಪ್ ಚೇಂಜ್ ಮಾಡ್ಕೊಂಡ್ಬಂದರು. ಅವರು ಮುಂಚೆನೇ ಹೇಳಿದ್ರು ಇನ್ನೂ ಚೆನ್ನಾಗಿ ತೆಕ್ಕೊಟ್ಬೋದಾಯ್ತು ಬೆಳಕಿದ್ದಂಗೆ. ಲಾಸ್ಟಲ್ಲಿ 6 ಗಂಟೆ ಹತ್ತತ್ರದಲ್ಲಿ ಹೇಳಿದ್ರು. ಅಂದ್ರೆ ಬೇರೆ ಬೇರೆ ಸೀರೆಯಲ್ಲಿ ತೆಗಿಸ್ಬೇಕು. ನೆಕ್ಸ್ಟ್ ಬೇಡ, ಪಾರ್ಕಿಗೆ ಹೋಗ್ಬೇಕು. ಇಲ್ಲೆಲ್ಲ ಉಟ್ಕೊಂಡು ಏನಾಗಲ್ಲ. ಒಂದೊಂದ್ಸತಿ ಒಂದೊಂದು ಸೀರೆ ಫೋಟೋ ಪಾರ್ಕ್ ಹತ್ರ ಹೋಗಿ ತೆಕ್ಕೊಡ್ತೀನಿ ಬಿಟ್ಟು ನೆಕ್ಸ್ಟ್ ಟೈಮ್ ಅವ್ರಿಗೆ ಸ್ಯಾರಿ ಹಾಕೊಂಡು ನೆಕ್ಸ್ಟ್ ಟೈಮ್ ಪಾರ್ಕ್ ಹತ್ರ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಅಷ್ಟು ಚೆನ್ನಾಗಿಲ್ಲ ಪ್ಲೇಸು. ಸ್ಯಾರಿ ಉಡ್ಸ್ಕೊಂಡು ಪಾರ್ಕ್ ಹತ್ರ ಕರ್ಕೊಂಡೋಗಿ ಅವ್ರಿಗೆ ಯಾವ ಥರ ಇಷ್ಟನೋ ಆ ಥರ ಫೋಟೋಸ್ ಎಲ್ಲ ತೆಕ್ಕೊಡ್ತೀನಿ. ಇವತ್ತು ಹೋಗ್ಬೋದಾಗಿತ್ತು, ಅವ್ರು ಮುಂಚೆನೇ ಹೇಳಲಿಲ್ಲ, ನನಗೆ ಗೊತ್ತಿತ್ತಿಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ಕರ್ಕೊಂಡೋಗಿ ಫೋಟೋ ಎಲ್ಲ ತೆಗೆಸ್ಕೊಟ್ಟು ಅವ್ರ ಆಸೆ ಎಲ್ಲ ಪೂರ್ಣಗೊಳಿಸ್ತೀನಿ. ಅದೊಂದು ರೀಲ್ಸ್, 2 ರೀಲ್ಸ್ ಮಾಡಿಸ್ದೆ. ಒಂದು 10 ಫೋಟೋ ತೆಗೆದ್ದೆ. ಅಕ್ಕೋ ಕಾಪಿ ರೈಟಿಂಗ್ ಕ್ಲೈಮ್ ಬರುತ್ತೆ. ಒಂದು 10 ಫೋಟೋ ತೆಕ್ಕೊಟ್ಟೆ. ಬರೀ ಅದೇ ನೋಡ್ತಾ ಇದ್ದಾರೆ ಸ್ಟೇಟಸ್ಗೆ ಹಾಕಿ. ಬನ್ನಿ ಅಕ್ಕ ಊಟ ಕೊಡಿ ಅಂದ್ರು ಬರ್ತಾ ಇಲ್ಲ. ಬರೀ ಅದನ್ನೇ ನೋಡ್ತಾ ಇದ್ದಾರೆ. ಮೊಟ್ಟೆ ಬೇಯಿಸಿ ಆಮ್ಲೆಟ್ ಹಾಕ್ಬಿಡಿ, ಊಟ ಮಾಡಬೇಕು. ಆ ಕಡೆ ನಿಂತರ್ ಬಿಡು. ಅಲ್ಲಿ ಯಾರೋ ಬರ್ತಡೇ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ. ನೋಡ್ತಾರೆ ಅಂದ್ಬಿಟ್ಟು ಲೈಟ್ ಆಫ್ ಮಾಡ್ತಾ ಇದ್ದಾರೆ. ನಾನ್ ವೆಜ್ ಅಲ್ವಾ, ಅದರಿಂದ. ಚಿಕನ್ ಚಾಪ್ಸ್ ಮತ್ತು ರೊಟ್ಟಿ ಸಾಫ್ಟಾಗಿ ಬಂದೈತೆ. ನಮ್ಮ ಅತ್ತೆಗೋಸ್ಕರ ಮಾಡಿರೋದು ಈ ರೆಸಿಪಿ. ಆದರೂ ತಿಂದಿಲ್ಲ, ಒಂದೇ ಒಂದು ತಿಂದ್ಬಿಟ್ಟು ಕೂತವ್ರೆ. ನಮ್ಮ ಅತ್ತೆಗೆ ರೊಟ್ಟಿ ತೊಟ್ಟಕ್ಕೆ ಬರಲ್ಲ, ತೊಟ್ಕೊಡು ಅಂತ ಕೇಳ್ತಲೇ ಇದ್ರು. ನನಗೂ ಫ್ರೀ ಇತ್ತಿಲ್ಲ, ಆದ್ದರಿಂದ ಇವತ್ತು ತೊಟ್ಕೊಟ್ಟೆ. ತೊಟ್ಟ ರೊಟ್ಟಿ. ಈರುಳ್ಳಿ ದೂರದಿರೋದು ಕಾಣಿಸುತ್ತಾ? ಜಯಮ್ಮಂಗೆ ಏನು ಹಾಕೊಡ್ತೀರಾ ರೊಟ್ಟಿಗೆ? ಇದ್ರಲ್ಲಿ ಮುಂಚೆ 2 ಮೊಟ್ಟೆ ಉದ್ದು ಮಾಡಿರಾಗಿರೋದು. ಇದೇ ಗೊಜ್ಜಿಗೆ ಆಗ್ಲೆಯಾ? ಅವತ್ತು ಮಾಡಿದ್ನ ನನಗೆ. ಸಾಕು. ರೊಟ್ಟಿ ಜೊತೆ ಹೆಂಗೈತೆ ಗೊಜ್ಜು? ರೊಟ್ಟಿ ಸಾಫ್ಟಾಗಿ ಬಂದೈತೆ ಅಲ್ವಾ? ಮಾಡ್ಕೊಡಮ್ ಬಿಡಿ, ಅವ್ರು ನಾನ್ ವೆಜ್ಜು ತಿನ್ನಲ್ಲ. ಹೆಂಗೈತೆ ರೊಟ್ಟಿ? ನೋಡಿದ್ರಲ್ಲ ನಮ್ಮ ಅತ್ತೆ, ಇನ್ಮೇಲೆ ಸುಡ್ತಾರಂತೆ ರೊಟ್ಟಿನ. ಅಂದ್ರೆ ರೊಟ್ಟಿ ಮಾಡ್ತಾರಂತೆ. ಅಲ್ಲ, ರೊಟ್ಟಿ ಯಾವಾಗಾರು ತೊಟ್ಟ ರೊಟ್ಟಿ ತಿಂದಿದ್ದೀರಾ? ತಿಂದಿದ್ದೀರಾ ಯಾವಾಗಾದ್ರೂ? ಯಾವತ್ತೂ ತಿಂದಿವಂತೆ. ಸೊಪ್ಪು ಸಾರು, ರೊಟ್ಟಿ, ಆಮ್ಲೆಟ್ ಜೊತೆಗೆ. ಅದೇ ಚೆನ್ನಾಗಿ ಕಾಣುತ್ತೆ. ಉದ್ದದಲ್ಲ ಮೂಗು ಚೆನ್ನಾಗಿ ಕಾಣುತ್ತೆ. ಮೊದಲ ಟೈಮ್ ಏನ್ ಮಾಡ್ಬೇಕು ಗೊತ್ತಾ? ಇಲ್ಲಿಗೂ ಮೆರೂನ್ ಕಲರ್ ಅರಳುದು ಅಗಲದು, ಇಲ್ಲಿಗೂ ಮೆರೂನ್ ಕಲರ್ ಅರಳುದು, ಹಸಿರು ಕಲರ್ ಅರಳು. ಇವಾಗ ಯಾರು ಚಿಕ್ಕದು ಹಾಕಲ್ಲ ಮೂಗ್ಬಿಟ್ಟು, ಎಲ್ಲ ದೊಡ್ಡದೇ ಹಾಕೊಳ್ಳೋದು. ಒಂದೇ ತರ ತಂದ್ಬಿಟ್ಟು ಸೈಡ್ಗೆ ಮೂಗುಗ ಮ್ಯಾಚಿಂಗ್ ತಿನ್ನಿಸ್ತಾ ಇದ್ದಾಳೆ. ಬೇಗ ತಿನ್ಸು ಬಿಂದು, ಟೈಮ್ ಆಯ್ತು. ಇವಾಗ ಟೈಮ್ ಬಂದು 9 o'clock ಆಗಿದೆ. ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಅತ್ತೆಯವರೆಲ್ಲ ಕೂತಿದ್ದಾರೆ. ಇವಾಗ ಹೊರಡಬೇಕು. ನಾನು ಮನೆಗೆ ಬಂದೆ. ಅಲ್ಲೇ ಬಂದು ಒಂದು 1/2 hour ಆಯಿತು. ಟೈಮ್ ಬಂದು 10 o'clock ಆಗಿದೆ. ಯಾಕೋ ಸ್ವಲ್ಪ ಹೊಟ್ಟೆ ಭಾರ ಅನಿಸ್ತಿತ್ತು, ಅದರಿಂದ ಸ್ವಲ್ಪ ಜೀರಿಗೆ ನೀರು ಕುಡಿಯೋಣ ಅಂದ್ಬಿಟ್ಟು ಇಕ್ಕಿದ್ದೀನಿ. ಚಿಕನ್ ಅಲ್ವಾ, ಅದರಿಂದ ಹೊಟ್ಟೆ ಫುಲ್ ಆದಂಗೆ ಅನಿಸ್ತಿತ್ತು. ಅದರಿಂದ ಸ್ವಲ್ಪ ಜೀರಿಗೆ ನೀರು ಕುಡಿದ್ರೆ ರಿಲೀಫ್ ಅನಿಸುತ್ತೆ. ಇನ್ನೊಂದು ಕಡೆ ಚಿಕನ್ ಚಾಪ್ಸ್ನ ಬೇಯಕ್ಕಿಟ್ಟಿದ್ದೀನಿ. ರೊಟ್ಟಿನೂ ತಂದಿದ್ದೀನಿ. ನನ್ನ ಹಸ್ಬೆಂಡ್ ಬಂದು ಊಟ ಮಾಡ್ಕೋತಾರೆ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.